ಶರಣು ಶರಣಾರ್ಥಿಗಳು. ಇವತ್ತು ನಾವು ಸಂತ ಕಬೀರದಾಸರ ಬಗ್ಗೆ ತಿಳ್ಕೊಳ್ಳೋಣ. ಸಂತ ಕಬೀರದಾಸರು 15ನೇ ಶತಮಾನದೊಳಗ ಕಾಶಿಯೊಳಗ ಒಬ್ಬ ಬ್ರಾಹ್ಮಣನ ಮಗನಾಗಿ ಜನಿಸಿದ್ರು ಕೂಡ ಬಟ್ಟೆ ನೇಯ್ಗೆ ಕೆಲಸ ಮಾಡ್ತಾ ಇದ್ದ ಮುಸ್ಲಿಂ ದಂಪತಿಗಳಿಗೆ ಸಾಕು ಮಗನಾಗಿ ಬೆಳೀತಾರೆ. ಅವರು ಶ್ರೀರಾಮನ ಪರಮ ಭಕ್ತರಾಗಿದ್ರು. ತಮ್ಮ ಭಕ್ತಿ ಶ್ರದ್ಧೆಗಳಿಂದ ರಮಾನಂದರ ಶಿಷ್ಯರಾಗಿದ್ರು. ಹಣಿಯೊಳಗ ತಿಲಕವನ್ನ ಧರಿಸಿ ಯಾವಾಗಲೂ ರಾಮನಾಮವನ್ನ ಜಪಿಸ್ತಾ ಸಾಧು ಸಂತರ ಶರಣರ ಸೇವೆಯನ್ನ ಮಾಡ್ತಾ ಬಟ್ಟೆ ನೇಯ್ದು ಜೀವನವನ್ನ ಸಾಗಿಸ್ತಿದ್ರು. ಅವರ ಪತ್ನಿ ಲೋಯಿ, ಪುತ್ರ ಕಮಾಲ, ಪುತ್ರಿ ಕಮಾಲಿ ಎಲ್ಲರೂ ರಾಮಭಕ್ತರೇ ಆಗಿದ್ರು. ಓದು ಬರಹ ಇಲ್ಲದೆ ಹೋದ್ರೂ ಕೂಡ ಹಿಂದೂ ವೇದಾಂತಗಳ ಸೂಫಿ ತತ್ವಗಳನ್ನ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡು ಶ್ರೇಷ್ಠ ತತ್ವಜ್ಞಾನಿಗಳಾಗಿ ಕವಿ, ಧರ್ಮಬೋಧಕ, ಧರ್ಮ ಸುಧಾರಕ, ಅನುಭಾವಿ ಸಂತ ಅನಿಸ್ಕೊಂಡ್ರು. ಕನ್ನಡದೊಳಗ ಸರ್ವಜ್ಞ ಕವಿಯಂಗ ಹಿಂದಿಯೊಳಗ ಕಬೀರದಾಸರ ಅಂತೇಳಿ ಪ್ರಖ್ಯಾತರಾದ್ರು. ಜಾತಿ, ಮತ, ಕುಲಗಳ ಸಂಕುಚಿತ ಭಾವನೆಗಳಿಂದ ಕೆಲವು ಮಂದಿ ತಾವೇ ಮೇಲು ಅಂತೇಳಿ ಹೇಳ್ಕೊಂಡು ತಿರುಗಾಡುವಂತ ಕಾಲದಾಗ ವಿಶ್ವವ್ಯಾಪಕವಾಗಿ ಎಲ್ಲರ ಜೀವನದ ಲೀಲೆ ನಡೆಸುವಂತ ದೇವ್ರು ಒಬ್ಬನೇ. ಅವ ಹೂವಿನೊಳಗಿರುವಂತ ಮಕರಂದದಾಂಗ, ಸುಗಂಧ ಭರಿತ, ಎಳ್ಳಿನೊಳಗಿರುವಂತ ಹೆಣ್ಣಿಯಂಗ, ನೀರಿನೊಳಗಿರುವಂತ ಬೆಂಕಿಯಂಗ ಆ ದೇವ್ರು ಎಲ್ಲರೊಳಗೂ ಅದಾನ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅನ್ನೋ ಹಂಗ. ಜನರು ಅದನ್ನ ತಿಳಿಲಾರದೆ ಬಾಯೊಳಗ ಮಾತ್ರ ರಾಮ ರಾಮ ಅಂತೇಳಿ ಜಪಿಸ್ತಾರ. ಏನೂ ಪ್ರಯೋಜನ ಇಲ್ಲ. ಆ ಭಗವಂತ ಮೆಚ್ಚುವಂಗ ಎಲ್ಲರ ಜೊತೆಗೆ ಪ್ರೀತಿಯನ್ನ ಬೆಳೆಸ್ಕೊಂಡು ಶಾಂತಿಯಿಂದ ಬಾಳೋದನ್ನ ಕಲ್ಕೊಂಡ್ರೆ ಮಾತ್ರ ನಾವು ಜಪ ಮಾಡುವಂತ ಜಪಕ್ಕ ಬೆಲೆ ಬರ್ತದ ಅಂತೇಳಿ ಕಬೀರದಾಸರು ಹೇಳ್ತಾರೆ. ಧರ್ಮದ ಮೂಲಕವಾಗಿಯೇ ಸಾಗಬೇಕು. ಧರ್ಮದ ಮೂಲ ದಯೆ ಆಗ್ಯದ. ಆದ್ರಿಂದ ಕಬೀರದಾಸರು ಹೇಳ್ತಾರ, ನೀನೆಷ್ಟು ಧಾರ್ಮಿಕ ಅನ್ನೋದಕ್ಕ ಇನ್ನೊಬ್ಬರೊಳಗ ನೀನೆಷ್ಟು ಸದ್ಭಾವನೆಯನ್ನ ಬೆಳೆಸ್ಕೊಂಡಿ ಅನ್ನೋದ ಕೈಗನ್ನಡಿಯಾಗಿ ನಿಲ್ತದ. ಆ ಸದ್ಭಾವನೆ ಹೆಚ್ಚಾದಷ್ಟು ಸಾಮರಸ್ಯದಿಂದ ಬದುಕೋದು ಸಾಧ್ಯ ಆಗ್ತದ. ಮನುಷ್ಯನ ಒಳತಿಗೂ ಕೆಡಕಿಗೂ ಆತನ ಮನಸ್ಸೇ ಕಾರಣ. ಮನಸ್ಸು ಯಾವಾಗಲೂ ಚಂಚಲವಾದದ್ದು. ಸಾಧನೆಯ ಯಶಸ್ಸು ಇರೋದು ಆ ಮನಸ್ಸನ್ನ ನಿಗ್ರಹಿಸುವುದರೊಳಗೆ. ಮನಸ್ಸನ್ನ ಅಧೀನದೊಳಗೆ ಇಟ್ಟುಕೊಳ್ಳದ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗಲೇ ಆತ ಭಗವಂತನಿಗೂ ಪ್ರಿಯವಾಗಬಲ್ಲ, ಅಂದ್ರೆ ಪ್ರೀತಿ ಪಾತ್ರನಾಗ್ತಾನ. ಮನಸ್ಸು ಶುದ್ಧವಾಗ್ತಾ ಹೋದಂಗ ಅದು ಸಜ್ಜನರ ಸಂಘಕ್ಕ ಹಾತೊರಿತದ ಅಂತ, ಒಳ್ಳೆಯವರನ್ನ ಬಯಸ್ತದ ಅಂತ. ಮನಸ್ಸು ಕೆಟ್ಟದಾಕುತ್ತ ಹೋದಂಗ ಕೆಟ್ಟವ್ರನ್ನ ಬಯಸ್ತದಂತ. ಅಕ್ಕಿ ಹಸ ಮಾಡುವಾಗ ಮೊರ ಕಾಳನ್ನ ತನ್ನೊಳಗೆ ಇಟ್ಕೊಂಡು ಜೊಳ್ಳನ್ನ ಗಾಳಿಗೆ ತೂರಿ ಬಿಡ್ತದ. ಆದ್ರ ಸಾಣಿಗಿ ಹಿಟ್ಟನ್ನೆಲ್ಲ ಕೆಳಗೆ ಹಾಕಿ ಹೊಟ್ಟನ್ನು ಮಾತ್ರ ತನ್ನೊಳಗಿಟ್ಕೊಳ್ತದ. ಕಬೀರದಾಸರು ಇದಕ್ಕೆ ಏನ್ ಹೇಳ್ತಾರ, ನಿಮ್ಮ ಮನಸ್ಸು ಮೊರ ಆಗಲಿ, ಸಾಣಿಗೆ ಅಲ್ಲ. ಮನಸ್ಸಿನೊಳಗ ಒಳ್ಳೆ ವಿಚಾರಗಳನ್ನೇ ತುಂಬಿಕೋರಿ, ಅದನ್ನು ಬಿಟ್ಟು ಕೆಟ್ಟ ವಿಚಾರಗಳನ್ನಲ್ಲ. ಭಗವಂತನ ನಾಮಸ್ಮರಣೆಯನ್ನ ಸತತ ನೆನಪು ಮಾಡಿಕೊಳ್ಳೋದ್ರಿಂದ ಮನದೊಳಗ ಒಳ್ಳೆ ವಿಚಾರಗಳ ತುಂಬತಾವ. ಯಾವಾಗಲೂ ಉರಿತಾ ಇರುವಂತ ದೀಪ ಮಾತ್ರ ಇನ್ನೊಂದು ದೀಪವನ್ನ ಒತ್ತಿಸಬಲ್ಲದು, ಅಂದ್ರ ಹಚ್ಚಬಲ್ಲದು. ಜ್ಞಾನ ಮತ್ತು ಅನುಭವಗಳಿಂದ ಪಕ್ವವಾದ ಗುರು ಮಾತ್ರ ಶಿಷ್ಯನೊಳಗ ಜ್ಞಾನದ ಬೆಳಕನ್ನ ತುಂಬಬಲ್ಲ. ಆತನ ಮನದ ಸಂಶಯ, ಅಹಂಕಾರದ ಕತ್ತಲನ್ನ ನೀಗಿಸಬಲ್ಲ. ಜ್ಞಾನವಿಲ್ಲದ ಶಿಷ್ಯನನ್ನ ಮುನ್ನಡೆಸೋದು ಅಂದ್ರ ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಿದಂತಾಗ್ತದ ಅಂತ. ಆಸೆನೇ ದುಃಖಕ್ಕೆ ಮೂಲ. ಆದ್ರೆ ನಾವು ಏನೇನೋ ಬಯಸ್ತೇವೆ, ಅವು ನಿಲುಕದಾದಾಗ ನಿರಾಶೆ, ಹತಾಶೆಗಳಿಂದ ಕಂಗಾಲಾಗ್ತೇವೆ. ಅದಕ್ಕೆ ಕಬೀರರು ಹೇಳ್ತಾರ, ಇನ್ನೂ ಹೆಚ್ಚಿನದಕ್ಕೆ ಆಸೆ ಪಡದೆ, ಮತ್ತೊಬ್ಬರ ಹತ್ತಿರ ಇದ್ದುದಕ್ಕೆ ಹೊಟ್ಟೆ ಕಿಚ್ಚು ಪಡದೆ, ಇದ್ದುದರಲ್ಲಿಯೇ ತೃಪ್ತಿ ಪಟ್ಟುಕೊಂಡು ಆನಂದ ಹೊಂದು, ನಿನ್ನ ಮನೆಯ ಒಣ ರೊಟ್ಟಿಯಾದರೂ ಸರಿ ತಿಂದು ನೀರು ಕುಡಿದು ಹಾಯಾಗಿರು. ಅದನ್ನ ಬಿಟ್ಟು ಬೇರೊಬ್ಬರ ಮನೆಯ ಉಪಹಾರ ಬಯಸಿ ಜೊಲ್ಲು ಸುರಿಸಬೇಡ ಅಂತೇಳಿ ಹೇಳ್ತಾರ. ಸಂತ ಕಬೀರದಾಸರ ಅನಿಸಿಕೆಯೊಳಗೆ ಹೇಳಬೇಕು ಅಂದ್ರ, ದೇಶವನ್ನು ಗೆದ್ದವನು ಚಕ್ರವರ್ತಿ ಅಲ್ಲ, ಆಶೆಗಳನ್ನ ಗೆದ್ದವ ಚಕ್ರವರ್ತಿ ಅಂತೇಳಿ ಮಾರ್ಮಿಕವಾಗಿ ಹೇಳ್ತಾರ. ನೀವು ಮತ್ತೊಬ್ಬರಿಗೆ ಕೊಡ್ತಾ ಹೋದ್ರ ದೇವ್ರು ನಿಮಗೂ ಕೊಡ್ತಾನ. ದೇವ್ರು ಮೆಚ್ಚೋ ಹಂಗ ಪರರ ಹಿತಕ್ಕಾಗಿ ದುಡಿಯೋ ತ್ಯಾಗ, ಸೇವೆನೇ ಬಾಳಿನ ಯಶಸ್ಸಿಗೆ ಹೆದ್ದಾರಿ ಆಗ್ತದ. ಈ ಬಾಳಿನ ದೋಣಿ ಸಾಗಬೇಕಾದ್ರ ಧನ ಅನ್ನುವಂತ ಜಲ ಇರಬೇಕು ಖರೆ. ಆದ್ರ ಆ ಜಲವನ್ನ ದೋಣಿಯ ಒಳಗೆ ತುಂಬಿಕೊಂಡು ಬಿಟ್ರ ಅವಾಗ ದೋಣಿನ ಮುಳುಗಿ ಹೋಗ್ಬಿಡ್ತದ. ಆದ್ರಿಂದ ಯಶಸ್ಸಿನ ದಾರಿಗೆ ತನು ಮನ ಧನಗಳಿಂದ ಬೇರೊಬ್ಬರ ಕಷ್ಟ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಮತ್ತೊಬ್ಬರ ಕಷ್ಟ ದೂರ ಮಾಡೋ ಕೆಲಸನೇ ದೇವರ ಸೇವೆ ಅನ್ಬಹುದು. ಜನ ಸೇವೆನೇ ಜವಾಬ್ದಾರಿಯ ಜನಾರ್ದನ ಸೇವೆ. ಮನುಷ್ಯ ದೊಡ್ಡವಾಗೋದು ದೊಡ್ಡತನದ ಮನೆಯೊಳಗೆ ಹುಟ್ಟೋದ್ರಿಂದಲ್ಲ, ಕಷ್ಟದೊಳಗಿರುವವರಿಗೆ ಸಹಾಯ ಮಾಡೋದೇ ಒಳಿತಾಗುವಂತ ದೊಡ್ಡ ಕೆಲಸ. ಈ ಬಾಳಿನೊಳಗ ಯಾವತ್ತೂ ಹೇಡಿ ಆಗದೆ ಧೈರ್ಯವಾಗಿ ಹೋರಾಡಿ ಸೋಮಾರಿಗಳಾಗಬೇಡ್ರಿ. ಕಷ್ಟಪಟ್ಟು ದುಡಿದು ಜೀವನ ಮಾಡ್ರಿ. ಪ್ರಯತ್ನಶೀಲತೆನೇ ಯಶಸ್ಸಿನ ರೂವಾರಿ ಅಂತಾರ. ಆಡೋದೊಂದು ಮಾಡೋದೊಂದು, ಒಳಗೊಂದು ಹೊರಗೊಂದು. ಇಂಥ ಆಷಾಢಭೂತಿತನವನ್ನ ಕಬೀರದಾಸರು ಮೆಚ್ಚೋದಿಲ್ಲ. ನುಡಿದಂತೆ ನಡೆದಾಗ ಮಾತ್ರ ಮಾತು ಪರಿಣಾಮಕಾರಿಯಾಗಿ ಅಮೃತಮಯವಾಗ್ತದ. ಇಲ್ಲದ ಹೋದ್ರ
ಅದು ವಿಷ ಆಗ್ತದ. ಕಾಶಿಯೊಳಗ ಸತ್ರ ಮಾತ್ರ ಸ್ವರ್ಗ ಸಿಗ್ತೈತಿ ಅಂತ ಹೇಳೋ ಅವರಿಗೆ ದೇವ್ರು ಎಲ್ಲಾ ಕಡೆ ಇಲ್ಲ ಏನು? ದೇವರ ಸನ್ನಿಧಿಯೊಳಗ ಸುಖಾನೇ ಸ್ವರ್ಗ ಅಲ್ಲೇನು? ಹಾಂಗಿದ್ದ ಮ್ಯಾಲ ಹಳ್ಳಿಯೊಳಗ ಸತ್ರು ಸ್ವರ್ಗ ಸಿಗೋದಿಲ್ಲೇನು ಅಂತೇಳಿ ಪ್ರಶ್ನೆ ಮಾಡ್ತಿದ್ರು. ಸ್ವರ್ಗ ಸಿಗೋದು ನೀವು ಎಲ್ಲಿ ಸಾಯ್ತೀರಿ ಅನ್ನೋದ್ರಿಂದಲ್ಲ, ನೀವು ಹ್ಯಾಂಗ್ ಬದುಕಿ ಹ್ಯಾಂಗ್ ಸಾಯ್ತೀರಿ ಅನ್ನೋದ್ರಾಗಿರ್ತದ. ಕಬೀರದಾಸರು ಕೊನೆ ಕಾಲಕ್ಕ ಕಾಶಿಯೊಳಗ ಇರ್ಲೇ ಇಲ್ಲ, ಮಗಹರ ಅನ್ನುವಂತ ಹಳ್ಳಿಯೊಳಗಿದ್ರು. ಅವರ ನಿಧನಾನಂತರ ಅವರ ಹೆಣವನ್ನ ಸುಡೋದು ಅಥವಾ ಹೂಳೋದು ಅಂತೇಳಿ ಹಿಂದೂಗಳು ಮುಸಲ್ಮಾನರು ಜಗಳಕ್ಕೆ ನಿಂತರು, ಘರ್ಷಣೆಗೆ ಒಳಗಾದ್ರು. ಹಿಂಗ್ ಇಳಿದಾಗ ಗಾಳಿ ಬಂದು ಶವಕ್ಕೆ ಮುಚ್ಚಿದಂತ ಅರ್ವಿಯನ್ನ ಸರಿಸ್ತಂತ. ಅವಾಗ ಜನರು ನೋಡಿದ್ರ ಅಲ್ಲಿ ಕಬೀರದಾಸರ ಹೆಣಾನೇ ಇರ್ಲಿಲ್ಲಂತ, ಸುಗಂಧ ಸೂಸುವಂತ ಹೂವಿನ ರಾಡಿ ಮಾತ್ರ ಇತ್ತಂತ. ಸಂತ ಕಬೀರರು ಈ ರೀತಿ ಸಾವಿನ ಮೂಲಕನೂ ಸಂದೇಶವನ್ನು ಕೊಡ್ತಾರ. ಜಾತಿ ಮತಭೇದ ಇಲ್ಲದ ಅರಳಿ ನಿಂತು ಸೌರಭ ಸೂಸುವಂತ ಪುಷ್ಪಗಳಂಗ ಮತಭೇದ ಮರೆತು ಸದ್ಭಾವನೆ ಅರಳಿಸಿಕೊಂಡು ಸೌಹಾರ್ದದ ಸೌರಭ ಸೂಸ್ತಾ ಬಾಳಿ ಬದುಕುರಿ ಅನ್ನೋದ ಸಂತ ಕಬೀರದಾಸರು ನೀಡಿದ ಸಂದೇಶ.